ಪುಣ್ಯ ಸ್ನಾನ, ಎಲ್ಲರಿಗೂ ನಂಬಿಕೆ ಇರುತ್ತೆ, ತಪ್ಪೇನಿದೆ ಅದರಲ್ಲಿ? ಇವಾಗ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ನಾನು ದೇವರಿಲ್ಲದೆ ಬದುಕಬಲ್ಲೆ, ಇನ್ನೊಂದಷ್ಟು ವರ್ಷ ಬದುಕ್ಬಿಡ್ತೀನಿ. ಆದರೆ ಮನುಷ್ಯರಿಲ್ಲದೆ ನನ್ನಿಂದ ಬದುಕೋಕ್ಕಾಗಲ್ಲ. ಹಾಗಂತ ಅವ್ರ ನಂಬಿಕೆಯನ್ನು ಪ್ರಶ್ನೆ ಮಾಡೋದು ನಾವೇ ಅಲ್ಲ. ಅವ್ರಿಗೆ ಅದರಲ್ಲೊಂದು ಸಂತೋಷ ಇದೆ, ಅದರೊಳಗೊಂದು ಇದಿದೆ ಅಂದರೆ ಹೋಗಲಿ. ಮನಸ್ಸಿಗೆ ಶಾಂತಿಯನ್ನ, ಮನಸ್ಸಿಗೆ ತೃಪ್ತಿಯನ್ನ, ಅಥವಾ ಯಾವುದೋ ಒಂದು ಚೈತನ್ಯವನ್ನು ಕೊಡುತ್ತಾನೆ ಎಲ್ಲರ ನಂಬಿಕೆಗಳು. ಅದನ್ನ ಉಪಯೋಗಿಸೋದಿದೆಯಲ್ಲ, ಅದನ್ನ ರಾಜಕಾರಣಕ್ಕೆ ಉಪಯೋಗಿಸೋದು, ದ್ವೇಷಕ್ಕೆ ಉಪಯೋಗಿಸೋದು, ಇನ್ನೊಬ್ಬನ ಇದ್ರ ವಿರುದ್ಧ ಅಂತ ಎತ್ತು ಕಟ್ಟೋದು, ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ವಾಟ್ಸಪ್ನಲ್ಲಿ ಹಿಡಿಯೋಕ್ಕಾಗಲ್ಲ, ಈಗ ಡೈರೆಕ್ಟಾಗಿ ಸಿಕ್ಕಾಕೋದು. ಅವರವ್ರ ಭಾವಕ್ಕೆ ಅವರವರ ಭಕ್ತಿಗೆ ಹೇಳ್ತಾ ಹೋಗಲಿ. ನನಗೆ ಯಾವುದೇ ನಂಬಿಕೆಯನ್ನ ಟೀಕೆ ಮಾಡಿದ್ರೆ ನನಗೆ ಅರ್ಥ ಇಲ್ಲ. ನನ್ನ ಮಗಳು, ನಾನು ನೋಡಿ, ನನ್ನ ಹೆಂಡತಿ ಇದ್ದಾಳೆ, ಆಕೆ ಹೋಮ ಮಾಡ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ, ನನಗೇನು ತೊಂದರೆ ಇಲ್ಲ. ಅದನ್ನು ಇವ್ರು ಅಂತಾರೆ. ಅಂದರೆ ಇವ್ರಿಗೆ ಅರ್ಥ ಆಗದೆ ಇರೋದು, ಅವರು ನಾನು ಸಾಮರಸ್ಯದಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಅವರ ನಂಬಿಕೆ ಅವ್ರದ್ದು, ನನ್ನ ನಂಬಿಕೆ ಇದು ಅರ್ಥ ಆಗ್ತಾ ಇಲ್ಲ ಅಲ್ವಾ? ಯಾರ ನಂಬಿಕೆ ನಾವು ಕೊಡಿ, ಒಬ್ಬರ ನಂಬಿಕೆ ಸರಿ ಇಲ್ಲ ಅಂತ ನೀವು ಇದೊಂದು ನಂಬಿಕೆ ಕೊಡೋ ತಾಕತ್ತಿರ್ಬೋದು. ಅವ್ರಿಗೆ ಅದ್ರಲ್ಲಿ ಸಂತೋಷ ಇದ್ರೆ ನಾವ್ಯಾರು ಪ್ರಶ್ನೆ ಮಾಡೋಕ್ಕೆ? ಅದು ಮೂಢನಂಬಿಕೆ ಆದರೆ ಪ್ರಶ್ನೆ ಮಾಡಬೇಕು. ಅದನ್ನು ರಾಜಕಾರಣ ಉಪಯೋಗಿಸಿದ್ರೆ ಪ್ರಶ್ನೆ ಮಾಡಲೇಬೇಕು.